ನಮಸ್ಕಾರ. ಮನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿ ಅವ್ರ ಅಪ್ಪಂಗೆ ಸಿಕ್ಕಾಪಟ್ಟೆ ಆವಾಜ್ ಹಾಕ್ಬಿಡ್ತಾನೆ. ಆ ಟೆನ್ಷನ್ನಿಗೆ ಪಾಪ ಅವನು ತುಂಬ ಇಳಿದೋಗ್ಬಿಡ್ತಾನೆ. ಹಂಗಾಗಿ ಈ ಕಡೆ ಸಾಕ್ಷಿ ಮನೆಯಲ್ಲಿ ಸಾಕ್ಷಿ ಡ್ಯೂಟಿಗೆ ಹೋದಾಗ, ಭೂಮಿ ಆ ಕಾಲೇಜಿಗೆ ಹೋದಾಗ ಅವ್ರ ಅತ್ತೆ ಏನು ಕೆಲಸ ಮಾಡಿದ್ದಾಳೆ ಅಂದರೆ, ಸಾಕ್ಷಿ ಭೂಮಿ ಇದ್ದಂಥ ರೂಮನ್ನು ಬಾಡಿಗೆ ಕೊಟ್ಬಿಟ್ಟಿದ್ದಾಳೆ. ಹಂಗಾಗ್ಬಿಟ್ಟು ಪಾಪ ಮಕ್ಕಳಿಗೆ ರೂಮ್ ಇಲ್ದಂಗೆ ಮಾಡಿಬಿಟ್ಟಿದ್ದಾಳೆ. ಆಸೆ ಬಾಡಿಗೆ ಬಂದರೆ ಖರ್ಚಿಗಾಗುತ್ತಂತೆ, 10,000 ರೂಪಾಯಿ ಬಾಡಿಗೆ ಬರುತ್ತಂತೆ, ಖರ್ಚಿಗಾಗುತ್ತಂತೆ. ಹಂಗಾಗ್ಬಿಟ್ಟು ಅವಳು ಬಾಡಿಗೆ ಕೊಟ್ಬಿಟ್ಟಿದ್ದಾಳೆ. ಇವಾಗ ಅವ್ರು ಏನು ಮಾಡೋದು ಅಂತ, ರೂಮ್ ಇಲ್ಲ ಪಾಪ, ಏನು ಮಾಡೋದು ಅಂತ ಗೊತ್ತಿಲ್ಲ. ಈ ಕಡೆ ಅಗ್ನಿಗೆ ಅಪ್ಪನ ಮೇಲೆ ಸಿಕ್ಕಾಬಟ್ಟೆ ಕೋಪ. ಅಪ್ಪ ಆ ಕಡೆಯಿಂದ ರೂಮಿಂದ ಬರ್ತಿರ್ತಾನೆ, ಇವನು ಈ ಕಡೆ ರೂಮಿಂದ ಹೋಗ್ತಾ ಇರ್ತಾನೆ. ಅಪ್ಪನಿಗೆ ಇವನೇ ಮಾತಾಡ್ಸೋ ರೀತಿ ಮಾತಾಡಿಸ್ಲಿಲ್ಲ, ಬೇರೆ ರೀತಿಯೇ ಮಾತಾಡಿಸ್ತಾನೆ. ಅವನಿಗೆ ಭಾಳ ಇರಿಟೇಷನ್ ಆಗುತ್ತೆ. ಹಂಗೆ ಮಾತಾಡ್ತಾ ಇರ್ತಾರೆ ಇಬ್ಬರೂ ಕೂಗಾಡಿಕೊಂಡು. ಅಪ್ಪ ಏನು ಮಾತಾಡ್ತಿರಲ್ಲ. ಈ ಕಡೆ ಬಂದು ಭೂಮಿ ಮನೆಯಲ್ಲೇ ಇರ್ತಾಳೆ. ಅಕ್ಕ ಇನ್ನೂ ಆಫೀಸಿಂದ ಬಂದಿರಲ್ಲ ಸಾಕ್ಷಿ. ಆವಾಗ ಹತ್ಕೊಂಡು, ಅಕ್ಕ ಬರೋ ಟೈಮಿಗೆ ಹತ್ಕೊಂಡು ಹೋಗ್ತಾಳೆ. ಅಕ್ಕ ಅಕ್ಕ ಅಂದ್ಕೊಂಡು, ಏನಾಯಿತು ಭೂಮಿ, ಏನು ಹೇಳು ಏನು ಹೇಳು ಅಂತಾಳೆ. ಏನು ಹೇಳ್ದಲ್ಲ ಇದ್ರೆ ನನಗೇನು ಗೊತ್ತಾಗುತ್ತೆ, ಏನಾಯಿತು ಹೇಳು ಏನಾಯಿತು ಹೇಳು ಅಂತೇಳಿ ಅಕ್ಕ ಅಕ್ಕ ಅಂತಿರ್ತಾಳೆ. ಅಷ್ಟೊತ್ತಿಗೆ ಇವಳು ಅವ್ರ ಅತ್ತೆ ಸೋಫಾ ಮೇಲೆ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ನಗಾಡ್ತಾ ಕೂತಿರ್ತಾಳೆ. ಆಮೇಲೆ ಸರಿ ಬಾ ರೂಮಿಗೆ ಅಂತ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಅಲ್ಲಿ ವಿಷಯ ತಿಳ್ಕೊಂಡು, ಯಾಕೆ ಕತೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾಳೆ. ನಾನೇನು ಮಾಡಿದ್ದೀನಿ, ಏನೂ ಮಾಡಿಲ್ಲ ಅಂತಾಳೆ. ಆಮೇಲೆ ಅವ್ನು ಬಾಡಿಗೆ ಕೊಟ್ಟಿರೋನು ಚಪ್ಪಲಿ ಬಿಚ್ಚಿಬಿಟ್ಟು ಒಳಗಡೆ ಬರ್ತಾನೆ. ಒಳಗಡೆ ಅಂತ ಕೇಳ್ತಾನೆ. ಬಾಪ ಅಂದರೆ ಬರ್ತಾನೆ. ಬಂದಾದಮೇಲೆ ಇವಳನ್ನ ಸಾಕ್ಷಿ ನೋಡ್ತಾನೆ. ಸಾಕ್ಷಿ ನೋಡಿದ ತಕ್ಷಣ ಇವನು ಸಾಕ್ಷಿ ಮರುಳಾಗೆ ಹೋಗ್ತಾನೆ ಅತ್ಲಾಗೆ ಅವಳಿಗೆ. ಆಮೇಲೆ ನಿಮ್ಮದು ಮಂಚ ಮೇಲ್ ರೂಮಲ್ಲಿದೆ, ಆ ಮಂಚನ ನೀವು ಒಂದು ಸ್ವಲ್ಪ ಬಂದರೆ ಸಪೋರ್ಟ್ ಮಾಡಿದ್ರೆ ಕೆಳಗೆ ಇಳಿಸಿ ನಿಮಗೆ ಹಾಕ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಅವಳು ತುಂಬಾ ಯೋಚನೆ ಮಾಡ್ತಾಳೆ. ಸುಮಾರು 1 ನಿಮಿಷ ಯೋಚನೆ ಮಾಡಿ ಆಮೇಲೆ ಹೇಳ್ತಾಳೆ, ಪರವಾಗಿಲ್ಲ ನೀವೇ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ ಅಯ್ಯೋ ನಿನಗೆ ಅವ್ರಿಗೇನು ಬಿಡಿ, ಮಂಚ ತಗೊಳಕ್ಕೇನು ದೊಡ್ಡ ಕೆಲಸಕ್ಕೆ ಸೇರಿದ್ದಾಳೆ. ಅವಳಿಗೇನು ಕೈಗೊಂದಾಳು ಕಾಲಿಗೊಂದಾಳು, ಮಂಚದ್ದೇನು ಲೆಕ್ಕ ಬಿಡಿ ಅಂತ. ಆಮೇಲೆ ಏನಪ್ಪ ಅಂತಾಳೆ. ಆಮೇಲೆ ಇಲ್ಲ, ಇನ್ನೊಬ್ಬರು ವಸ್ತು ನನಗೆ ಯಾಕೆ ಬೇಡ ಅಂತ. ಈ ಕಡೆ ಬಂದು ಇವರು ಅಗ್ನಿಗೂ ಮತ್ತು ಅವರ ಅಪ್ಪಂಗೂ ಸಿಕ್ಕಾಪಟ್ಟೆ ವಾದ ವಿವಾದ ನಡೀತಲೇ ಇರುತ್ತೆ. ಅವನು ಅವ್ರ ಅಪ್ಪ ಒಂದು ಮಾತಾಡಿದ್ರೆ ಇವನು 10 ಮಾತಾಡ್ತಾ ಇರ್ತಾನೆ. ಸ್ವಂತ ಮಗನಿಗಿಂತ ಬೇರೆಯವರೇ ಹೆಚ್ಚ. ಅವಳನ್ನ ನೀನು ಬೇಕು ಅಂತ ಇಟ್ಕೊಂಡಿದೀಯ. ನನ್ನನ್ನು ಆಫೀಸಿಗೆ ಬಂದರೆ 10 ನಿಮಿಷ ಲೇಟಾಗಿ ಬಂದರೆ ಬಾಯಿ ಬಂದಂಗೆ ಬೈತೀರಾ. ಅದೇ ಸರ್ ಅವಳು ಬಂದರೆ ಲೇಟಾಗಿ ಬಂದರೂ ಪರವಾಗಿಲ್ಲ ಬಾಮ್ಮ ಅಂತೀರಾ. ಏನಿದು ಸರ್ ನಿಮ್ಮದು, ಈ ಥರನ ಮಾಡೋದು ನೀವು ನಿಜವಾಗ್ಲೂ ನಿಮ್ಮ ಹೊಟ್ಟೆಲಿ ನಾನು ಹುಟ್ಟಿದ್ದೀನ, ನಿಜವಾಗ್ಲೂ ಹೇಳಿ, ನಿಮ್ಮ ಮಗನೇನ ನಾನು ಅಂತ ಎಲ್ಲ ಕೇಳ್ತಾನೆ. ಅದಕ್ಕೆ ಅವ್ರ ಅಪ್ಪಗೆ ಕೋಪ ಬರುತ್ತೆ. ಏನು ಇವ್ನು ಹಿಂಗೆಲ್ಲ ಕೇಳ್ತಾನಲ್ಲ ಅಂಥೇಳಿ. ಆದರೂ ಹಲ್ಲು ಕಚ್ಕೊಂಡು ಸುಮ್ಮನಾಗಿರ್ತಾನೆ. ಅವರ ಅಮ್ಮ ಅಳ್ತಲೇ ಇರ್ತಾಳೆ. ಆಮೇಲೆ ಹೀಗೆ ಕಣ್ಣೀರು ಹಾಕ್ಬಿಡೋದು, ಒಳಗೆ ಹಾಕ್ಕೊಬಿಡೋದು, ಕಣ್ಣೀರು ಹಾಕೋದು, ಒಳಗೆ ಹಾಕೋದು, ಇದೇ ಆಗೋಯ್ತು ಉದ್ದಕ್ಕೂ. ಇಲ್ಲ ಅಂದಿದ್ರೆ ನಮ್ಮಮ್ಮ ಸತ್ತ ತಕ್ಷಣ ಎಲ್ಲ ಆಗ್ತಿತ್ತು ಬರೋಕ್ಕೆ. ಈ ಥರ ಸನ್ನಿವೇಶ ಕ್ರಿಯೇಟ್ ಮಾಡೋದು, ಆಮೇಲೆ ಒಳಗೆ ಹಾಕ್ಕೊಬಿಡೋದು ಅಂತ ಏನೇನೋ ಅಂತಾನೆ ವ್ಯಂಗ್ಯವಾಗಿ. ಆ ಕಡೆ ಅವ್ರ ಚಿಕ್ಕಿ ಮಗ ನಗ್ತಾ ನಿಂತಿರ್ತಾರೆ, ಮಗಳು ಎಲ್ಲ. ಅವ್ರಿಗೆ ಖುಷಿ, ಇವರಿಬ್ಬರು ಜಗಳ ಆಡಿದ್ರೆ ಅವ್ರಿಗೆ ಖುಷಿಯೋ ಖುಷಿ. ಆಮೇಲೆ ಚಿಕ್ಕಪ್ಪ ಬರ್ತಾನೆ. ಅಗ್ನಿ ಹಂಗೆಲ್ಲ ಅನ್ನಬಾರ್ದು, ಸುಮ್ಮನಿರೋ ಅಗ್ನಿ, ನೋಡೋದು ನಾಳೆ ಮಾತಾಡೋಣ, ಕೂತು ಮಾತಾಡೋಣ, ಸುಮ್ಮನಿರೋ ಅಂತ ಹೇಳಿದೆ. ಸುಮ್ಮನಿರಿ ಚಿಕ್ಕಪ್ಪ, ಇಲ್ಲಿ ಮಧ್ಯದಲ್ಲಿ ಬರಬೇಡಿ, ಹೋಗಿ ನಿಮ್ಮ ಪಾಡಿ ನೀವು ಅಂತಾನೆ. ಅವನು ಚಿಕ್ಕಪ್ಪ ಆ ಕಡೆ ಹೋಗಿ ನಿಂತ್ಕೋತಾನೆ. ಆಮೇಲೆ ತಂಗಿ ಅಣ್ಣ ಅಂತಿರ್ತಾಳೆ. ಸುಮ್ಮನೆ ನಿಂತ್ಕೋ ಚಿನ್ನು, ಅಲ್ಲಿ ಮಾತಾಡಬೇಡ ಅಂತಾನೆ. ಅವಳು ಸುಮ್ಮನೆ ನಿಂತ್ಕೋತಾಳೆ. ಅಪ್ಪನಿಗೆ ಬಾಯಿಗೆ ಬಂದಂಗೆ ಅಂತಾನೆ, ಪ್ರತಿಯೊಂದು ವಿಷಯದಲ್ಲೂ ಬಾಯಿಗೆ ಬಂದಂಗೆ ಅಂತಾನೆ. ನನ್ನ ತಂಗಿ ನಾನು ನಿನಗೆ ಕಣ್ಣಿಗೆ ಕಾಣಲ್ವಾ, ನಮ್ಮನ್ನು ಬಿಟ್ಟಾಕ್ತೀಯ,
ಬೇರೆಯವ್ರನ್ನ ಏನು ತಲೆ ಮೇಲೆ ಕೂರಿಸ್ಕೋತೀಯ ಹಾಗೆ ಹೀಗೆ ಅಂತೆಲ್ಲ ಅಂತಾನೆ. ಏನೇ ಅಂದ್ರೂ ಪಾಪ ಬೇಜಾರು ಮಾಡಿಕೊಂಡೇ ಇರಲ್ಲ. ಅರ್ಥ ಆಗೋ ರೀತಿ ಏನಾರು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ಅವ್ನು ಕೇಳೋ ಸ್ಥಿತಿಲೇ ಇರಲ್ಲ. ಏನು ಹೇಳಿದ್ರು ಕೇಳೋ ಸ್ಥಿತಿಲೇ ಇರಲ್ಲ. ಬರೀ ಕೂಗಾಟ ಕಿರ್ಚಾಟ ಇದೇ ಆಗ್ತಾಯಿರುತ್ತೆ. ಈ ಕಡೆ ಭೂಮಿ ಹೇಳ್ತಾಳೆ, ಅಕ್ಕ ಹಿಂಗೆ ಕಣಕ್ಕ ಹಂಗೆ ಕಣಕ್ಕ ಅಂತ ಹೇಳ್ತಾಳೆ. ಸರಿ ರೂಮಿಗೆ ಬಾ ಅಂತೇಳಿ ಎಲ್ಲ ವಿಷಯ ತಿಳ್ಕೊಂಡು ಮತ್ತೆ ಬಂದು ಹಂಗೆ ಹೇಳ್ತಾಳೆ. ಆಮೇಲೆ ಈಗ ರೂಮು ಇದೆಯೋ ಇಲ್ವೋ ಗೊತ್ತಿಲ್ಲ, ಕೆಳಗಡೆ ಮೇಲ್ಗಡೆ ಎಲ್ಲೋ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾವಳೆ. ಇವರಿದ್ದರು ಆ ರೂಮಲ್ಲಿ ಅಂತ. ಆಮೇಲೆ ಅವ್ರ ಸಾಮಾನೆಲ್ಲ ತಂದು ಕೊಟ್ಟಿದ್ದೀನಿ. ಇನ್ನು ಮಂಚ ಒಂದಿದೆ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದನ್ನು ಕೆಳಗಡೆ ನಾವು ಇಳಿಸ್ಬಿಡ್ಬೋದು ಅಂತ ಅವನು ಹೇಳ್ತಾನೆ, ಬಾಡಿಗೆಗೆ ಬಂದಿರೋನು. ಆದರೆ ಇವಳು ಅಂತಾಳೆ, ಇಲ್ಲ ನೀವೇ ಇಟ್ಕೊಳ್ಳಿ ಪರವಾಗಿಲ್ಲ, ಅಲ್ಲೇ ಇರಲಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನನ್ನ ಸರ್ಟಿಫಿಕೇಟೇ ಕೊಟ್ಟಿಲ್ಲ, ಆದರೂ ಕೆಲಸ ಕೊಟ್ಟಿದ್ದಾರೆ. ಆದರೆ ಏನಾಗಿದೆ ಅಂದರೆ ಅವ್ನು 4 ಸಲ ನಾನು ಜಗಳಾಡಿದೆ ಅಲ್ವಾ, ಅವನೇ ನಮ್ಮ ಬಾಸ್ ಮಗ ಅಂತ ನಂಗೆ ಗೊತ್ತೇ ಇಲ್ಲ, ಬಾಸ್ ಮಗ ಅಂತೆ ಅಂತ. ಸರಿ ಬಿಡಕ್ಕ, ಈಗ ಹೆಂಗೆ ಮಾಡ್ತಿದ್ದೀಯ ಹಂಗೆ ಮಾಡ್ಕೊ ಹೋಗಕ್ಕ ಅಂತ ಹೇಳ್ತಾಳೆ. ಆದ್ರೂ ಇಲ್ಲ ಕಣೆ, ಭಯ ಆಗುತ್ತೆ. ಯಾವಾಗಲೂ ಮತ್ತು ಜಗಳಕ್ಕೆ ಬೀಳ್ತಾನೆ. ಏನು ಮಾಡೋದು, ಎಲ್ಲ ಟೈಮು ಅರವಿಂದ್ ಸರ್ ಇರಲ್ಲ, ನನ್ನ ಹತ್ರ ಬಂದು ಜಗಳಕ್ಕೆ ಬೀಳ್ತಾನೆ, ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೇನಾಗಲ್ಲ ಬಿಡಕ್ಕ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಅಂತ ಹೇಳ್ತಾನೆ. ಈ ಕಡೆ ಬಂದು ಮಗಳು ಅಂದರೆ ಅಗ್ನಿ ತಂಗಿ ಅಗ್ನಿಗೆ, ಅಣ್ಣ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲಣ್ಣ ತಪ್ಪಲ್ವೇನಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಚಿನ್ನು ನಿಂಗೇನು ಗೊತ್ತಾಗಲ್ಲ, ನೀನು ಸುಮ್ಮನಿರು, ನೀನು ಯೋಚನೆ ಮಾಡೋಕ್ಕೆ ಇನ್ನೂ ನಿನ್ನ ಟೈಮ್ ಇದೆ, ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ಅಂತ ಹೇಳ್ತಾನೆ. ಇಲ್ಲ ಅಣ್ಣ, ನಾನು ತಲೆ ಕೆಡಿಸ್ಕೊಂಡಿದ್ರೂ ಇದು ಸತ್ಯನೇ, ಏನಕ್ಕೆ ಅಲ್ಲಿ ಜಗಳಕ್ಕೆ ಹೋಗ್ತೀಯ ಅಪ್ಪನ ಹತ್ರ, ನನಗೆ ಅಪ್ಪ ಅಂದರೆ ಭಾಳ ಇಷ್ಟ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಗೋಯ್ತು. ಅವನು ರಾತ್ರಿ ಎಲ್ಲ ಯೋಚನೆ ಮಾಡಿ ಅವರಪ್ಪ ರಾತ್ರಿ ಬೆಳಗ್ಗೆ ಆಗೋ ಅಷ್ಟರೊಳಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾನೆ. ಅವನನ್ನು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಹಾಕೋತಾರೆ. ಆಮೇಲೆ ಇವನು ಅಷ್ಟು ಇರಿಟೇಷನ್ ಮಾತುಗಳನ್ನೇ ಆಡಿರ್ತಾನೆ, ಬರೀ ಅವನ ಮನಸ್ಸಿಗೆ ನೋವಾಗೋಂಥ ಮಾತುಗಳೇ ಆಡಿರ್ತಾನೆ ಅಗ್ನಿ. ಬರೀ ಅವೇ ಮಾತು, ಏನಾದ್ರೂ ಸುಮ್ಮನಿರು ಅಂದರೂ ಸುಮ್ಮನಿರಂಗಿಲ್ಲ. ಮಾತಾಡಿ ಕೊನೆಗೆ ಅವನೇ ಹೋಗ್ತಾನೆ. ಹೋಗ್ಬಿಟ್ಟು ಆ ಎದೆ ಹತ್ರ ಇಟ್ಕೊಂಡು, ನಿಮ್ಮ ಮಗನ ನಾನು, ನಿಜ ಹೇಳಿ ಸರ್, ನಿಮ್ಮ ಮಗನ ನಾನು, ನಿಜ ಹೇಳಿ ಸರ್ ಅಂತ ಕೇಳ್ತಾನೆ. ಹಂಗೆಲ್ಲ ಕೇಳಿದಾಗ ಎಂಥ ತಾಯಿಗೆ ಆಗಲಿ ತಂದೆಗೆ ಆಗಲಿ ನೋವಾಗುತ್ತೆ, ಹೌದು ಬೇಜಾರಾಗುತ್ತೆ. ಆದರೆ ಹುಡುಗರು ಪಡುಕರಾದರೆ ಅವ್ರು ಬಿಟ್ಟಾಕಿ, ಇವರು ಡಿಗ್ನಿಟಿ ಒಂಥರ ಪರ್ಸನ್ ಇದ್ದಂಗೆ. ಅಂಥವ್ರ ಮಗ ಈ ಥರ ಎಲ್ಲರ ಮುಂದೆನೂ ಚೀಫಾಗಿ ನಡ್ಕೋತಾನೆ ಅಂದರೆ ಅವರು ಮರ್ಯಾದೆ ಎಲ್ಲೋಗಬೇಕು. ಅದಕ್ಕೆ ಅವರು ಪಾಪ ಯೋಚನೆ ಮಾಡ್ತಾರೆ. ಅಗ್ನಿ ಅಪ್ಪ, ಅಮ್ಮ, ತಂಗಿ ಎಲ್ಲರೂ ಯೋಚನೆ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ